ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಅಂತ ಗೊತ್ತಾಗ್ತಾ ಇದೆ, ಇದು ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಲೂಟಿ ಅಂತ ಹೇಳಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಇದುವರೆಗೂ ಕೂಡ 250 ಕೋಟಿ ಲೂಟಿ ಮಾಡಿದ್ದಾರೆ. ಗ್ಯಾರಂಟಿ ಅನುಷ್ಠಾನದ ಸಮಿತಿ ಮಾಡಿ ನಿರಾಶ್ರಿತರಿಗೆ ಪದವಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಶೋಕ್ ಅವರು ಕಿಡಿಕಾರಿದ್ರು. ಸಿಎಜಿ ವರದಿ ಹಾಗೂ ಅಧಿಕಾರಿಗಳ ಮಾಹಿತಿಯಲ್ಲೂ ಕೂಡ ಅಕ್ರಮದ ಸುಳಿವು ಸಿಕ್ಕಿದ್ದು, ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಸರ್ಕಾರ ಅತ್ಯಂತ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ಈಗ ಗ್ಯಾರಂಟಿದು ಅಷ್ಟೇ, ಗ್ಯಾರಂಟಿ ಗೃಹಲಕ್ಷ್ಮಿ ಗೋಲ್ಮಾಲ್ ಅಂತೇಳಿ ಈಗಾಗಲೇ ಫೇಮಸ್ ಆಗಿದೆ. ಇದೊಂಥರ ಸರ್ಕಾರಿ ಪ್ರಾಯೋಜಿತ ಲೂಟಿ. ಗೃಹಲಕ್ಷ್ಮಿಯಲ್ಲಿ ಬೃಹತ್ ಹಗರಣ. ಯಾಕೆಂದ್ರೆ ಹಿಂದೆನೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾವ ಮಾಡಿದ್ರು 5,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತೇಳಿ. ಮಂತ್ರಿ ಕಣ್ಣೀರು ಹಾಕಿದ್ದು ನೋಡಿದ್ರು ವಿಧಾನಸಭೆಯಲ್ಲಿ. ಇದುವರೆಗೂ ಅದ್ರ ಬಗ್ಗೆ ತನಿಖೆನೇ ಇಲ್ಲ. ಈಗ 225 ಕೋಟಿ ಸರ್ಕಾರಿ ಪ್ರಾಯೋಜಿತ ಲೂಟಿ ನಡೆದಿದೆ. ಫಲಾನುಭವಿಗಳ ಇದು ಗೃಹಲಕ್ಷ್ಮಿ ಒಂಥರ ಸರ್ಕಾರ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.